Welcome back to our YouTube channel JGM Academy. So I'm Chetan MK. I'm a science teacher in the JGM Academy. So in last part ಅಲ್ಲಿ ನಾವು chemical reactions and equations start ಮಾಡಿದ್ವಿ. So chemical reactions and equations ಅಲ್ಲಿ we have studied about different physical and chemical change and also the chemical equation ಅಂದ್ರೆ ಏನು. So what is chemical reactions? What are all the changes that are happening in the chemical reaction ನ ಓದಿದ್ವಿ. So before entering the topic enter ಆಗೋದಕ್ಕೂ ಮುಂಚೆ so already ಹೇಳಿದ್ರಿಂದ JGM Academy has been starting the summer vacations classes from March. ಮಾರ್ಚ್ ಸಮ್ಮರ್ ವೆಕೇಶನ್ಸ್ ನ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ ಅಂಡ್ ಮಾರ್ಚ್ ಅಲ್ಲಿ ಸಮ್ಮರ್ ವೆಕೇಶನ್ಸ್ ಆಗುತ್ತೆ ಬೋತ್ ಇನ್ ವಿಜಯನಗರ್ ಅಂಡ್ ಬ್ಯಾಂಗ್ಳೂರ್ ಅಂಡ್ ಆಲ್ಸೋ ದ ಬೆಳ್ಳೂರು ಕ್ರಾಸ್, ದಟ್ ಈಸ್ ಮಂಡ್ಯ ಡಿಸ್ಟ್ರಿಕ್ಟ್. ಎಲ್ಲಿರೋದು ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕ್, ಬೆಳ್ಳೂರು ಕ್ರಾಸ್ ಅಲ್ಲಿ ಇದೆ. ಸೊ ಅಲ್ಲಿ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಿದೆ. ಸೊ ಯಾರ್ಯಾರೆಲ್ಲ ನಿಯರ್ ಬೈ ಇದ್ದೀರಾ, ಸೊ ಪ್ಲೀಸ್ ಡೂ ರಿಜಿಸ್ಟರ್ ಅಡ್ಮಿಷನ್ ಆಗಿ ಸಮ್ಮರ್ ವೆಕೇಶನ್ಸ್ ಕ್ಲಾಸಸ್ಗೆ. 9th ಇಂದ 10th ಹೋಗ್ತಿರೋ ಮಕ್ಕಳು ಮೇನ್ಲಿ ಆಗ್ತಿರೋ ಸಮ್ಮರ್ ವೆಕೇಶನ್ಸ್. 9th ಇಂದ 10th ಗೆ ಏನು 2 months ಏನು ಗ್ಯಾಪ್ ಇರುತ್ತಲ್ವಾ, ಸೊ ಆ ಟೈಮಲ್ಲಿ ಅಡ್ಮಿಷನ್ ಆಗಿ ನಿಮ್ಮ ಸ್ಕಿಲ್ಸ್ ಏನಿದೆ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಯು ವಿಲ್ ಬಿ ಗೆಟ್ ಮೋರ್ ಟೈಮ್. ಸೊ ನಿಮ್ಗೆ ರಿವೈಸ್ ಮಾಡೋಕ್ಕಾಗಿರ್ಬೋದು, ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಇರುತ್ತೆ. ಸೊ ನೀವು ಸುಮ್ಮನೆ 2 ತಿಂಗಳು ವೇಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇರೋದು ಕಾನ್ಸೆಪ್ಟ್ಸ್ ಏನ್ 9th ಅಲ್ಲಿ ಓದಿರ್ತೀರಾ, ಸೊ 9 ಕಾನ್ಸೆಪ್ಟ್ಸ್ ಇಸ್ ಅಪ್ಲಿಕೇಬಲ್ ಇನ್ 10th ರಿಲೇಟೆಡ್ ಆಗಿದೆ. ಸೊ ನಿಮ್ಗೆ ಅವಾಗ ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಿರುತ್ತೆ, ಎಕ್ಸಾಮ್ಗೆ ಆಲ್ರೆಡಿ 9th ಓದಿರ್ತೀರಾ. ಸೊ ನೀವು 10th ಓದಕ್ಕೂ ಮುಂಚೆ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಮರ್ತೋಗಲ್ಲ. ಅಂಡ್ ಆಲ್ಸೋ ನಿಮಗೆ ಕಾನ್ಸೆಪ್ಟ್ಸ್ ತುಂಬಾ ದಿನ ನೆನಪಲ್ಲಿರುತ್ತೆ, ನಿಮ್ಗೆ ತುಂಬಾ ಟೈಮ್ ಸಿಗುತ್ತೆ, ಸೇವ್ ಆಗುತ್ತೆ 10th ಅಕಾಡೆಮಿಕ್ಸ್ಗೆ ಎಂಟರ್ ಆದಾಗ ಈಸಿಯಾಗಿ. ಸೊ ಯಾರ್ಯಾರ ಹತ್ರ ಇದ್ದೀರಾ, ಸೊ ಆದಷ್ಟು ಬೇಗ 2 months ನ ವೇಸ್ಟ್ ಮಾಡ್ದೇನೆ ಪ್ಲೀಸ್ ಮೇಕ್ ಯೂಸ್ ಆಫ್ ದ ಬೆನಿಫಿಟ್ಸ್ ದಟ್ ಹ್ಯಾವ್ ಬಿನ್ ಪ್ರೊವೈಡೆಡ್ ಬೈ ದ ಅಕಾಡೆಮಿಯಿಂದ ಏನು ಪ್ರೊವೈಡ್ ಆಗ್ತದೆ ಯೂಸ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಮೋರ್ ಡೀಟೇಲ್ಡ್ ವಿಡಿಯೋಗೆ ನಮ್ದು ಏನು ಸಬ್ಸ್ಕ್ರಿಪ್ಷನ್ಸ್ ಅವೈಲೇಬಲ್ ಇದೆ ಅಟ್ 199 and 299. ಸೊ ಇನ್ನು ಎಲ್ಲಾ ಪಾರ್ಟ್ಗಳು ಡೀಟೇಲ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ JGM ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ. ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಎಲ್ಲಾ ವಿಡಿಯೋ ಸಬ್ಸ್ಕ್ರಿಪ್ಷನ್ಸ್ ತಗೊಂಡ್ರೆ ಜಸ್ಟ್ ಅಟ್ 199 and 299 ಎರಡು ಪ್ಲಾನ್ಸ್ ಇದೆ. ಅದರಲ್ಲಿ ನೀವು ಯಾವ್ದಕ್ಕಾದ್ರೂ ಪ್ಲಾನ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಡೀಟೇಲ್ ವಿಡಿಯೋಸ್ ನ ನೀವು ಕ್ಯಾನ್ ವಾಚ್ ಡೈಲಿ. ಸೊ ಡೌಟ್ಸ್ ಇದ್ರೆ ನಿಮಗೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಕಮೆಂಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆನಾ. ಸೊ ಇದನ್ನ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಕೆಮಿಕಲ್ ಈಕ್ವೇಷನ್ಸ್ ಅಂಡ್ ದ ರಿಯಾಕ್ಷನ್. ಸೊ ಪ್ರೀವಿಯಸ್ ಪಾರ್ಟ್ಸ್ ಅಲ್ಲಿ ವಿ ಹ್ಯಾವ್ ಬಿನ್ ಸ್ಟಡಿಡ್ ಅಬೌಟ್ ದ ಏನು ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ನ ಕಲ್ತ್ವಿ. ಸೊ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಷನ್ಸ್ ಯಾವ್ಯಾವ್ದು ಕಲ್ತ್ವಿ, ಸೊ ಸ್ಕೆಲಿಟಲ್ ಈಕ್ವೇಷನ್, ವರ್ಡ್ ಈಕ್ವೇಷನ್ ಅಂಡ್ ಫೈನಲಿ ದ ಬ್ಯಾಲೆನ್ಸ್ಡ್ ಈಕ್ವೇಷನ್. ಸೊ ಅದನ್ನು ಕಲ್ತಾದ್ಮೇಲೆ ಈಕ್ವೇಷನ್ಸ್ ರೆಪ್ರೆಸೆಂಟ್ ಮಾಡೋ ಫ್ಯಾಕ್ಟರ್ಸ್ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಂತ ಹೇಳಿದೆ. ಹೌ ಟು ರೆಪ್ರೆಸೆಂಟ್ ದ ಈಕ್ವೇಷನ್. ಸರಿ, ಈಕ್ವೇಷನ್ಸ್ ಏನೋ ತಿಳ್ಕೊಂಡ್ರಿ, ಬಟ್ ರೆಪ್ರೆಸೆಂಟೇಷನ್ ಆಫ್ ದ ಈಕ್ವೇಷನ್ ಯಾವ ರೀತಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಗೊತ್ತಾಯ್ತು. ಬಟ್ ಅದನ್ನ ಪ್ರಾಪರ್ ವೇ ಏನು, ಅಕಾರ್ಡಿಂಗ್ ಟು ವಾಟ್ ರೂಲ್ಸ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ದ ಈಕ್ವೇಷನ್ ಅನ್ನೋದನ್ನ ತಿಳ್ಕೊಂತಾ ಹೋದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕೆಮಿಕಲ್ ಈಕ್ವೇಷನ್ ವಿತ್ ಫಿಸಿಕಲ್ ಸ್ಟೇಟ್ಸ್. ಇನ್ನ ಅಕ್ಯುರಸಿನ ಇನ್ಕ್ರೀಸ್ ಮಾಡಕ್ಕೆ ಸ್ಟೇಟ್ಸ್ ಈಕ್ವೇಷನ್ ಅಥವಾ ರೆಪ್ರೆಸೆಂಟೇಷನ್ ಅಕ್ಯುರಸಿನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ ಅಂತ ಅಂದ್ರೆ, ವಿತ್ ದ ಹೆಲ್ಪ್ ಆಫ್ ಫಿಸಿಕಲ್ ಸ್ಟೇಟ್ ರೆಪ್ರೆಸೆಂಟೇಷನ್, ಅಯಾನಿಕ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ವಿ ವಿಲ್ ಗಿವ್ ದ ಕ್ಲಿಯರ್ ಡಿಸ್ಕ್ರಿಪ್ಷನ್ ಆಫ್ ಅನ್ ರಿಯಾಕ್ಷನ್, ವಾಟ್ ಇಸ್ ಆಕ್ಚುಲಿ ಹ್ಯಾಪನಿಂಗ್ ಇನ್ ದ ರಿಯಾಕ್ಷನ್. ಆಕ್ಚುಲ್ ಆಗಿ ರಿಯಾಕ್ಷನ್ ಅಲ್ಲಿ ಏನ್ ಆಗ್ತಿದೆ ಅಂತ ಕಂಪ್ಲೀಟ್ ಆಗಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡಿ ಹೇಳಲಿಕ್ಕೆ, ಅಕ್ಯುರಸಿಯನ್ನ ಇನ್ಕ್ರೀಸ್ ಮಾಡಕ್ಕೆ, ಇನ್ ಆರ್ಡರ್ ಟು ಇದೇ ತರ ಹೇಳ್ಬೋದು, ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಅಕ್ಯುರಸಿ ಆಫ್ ದ ರಿಯಾಕ್ಷನ್ we will be using with the help, you will be taking the help of the physical states and also the ionic representation na ಬಳಸ್ಕೊಂಡು we are increasing the accuracy of the respective reaction ಅಥವಾ respective equation ಅಂತ ಹೇಳ್ಬೋದು. So let us consider shows the physical states of reactants and products using symbols. Symbols na use ಮಾಡ್ಕೊಂಡು we are representing the physical states. So first physical state will be S. ಈಗ ಎಸ್ ನೋಡಿ ಈ ತರ ಬರೆದ್ರೆ ಬ್ರಾಕೆಟ್ ಅಲ್ಲಿ ಎಸ್ ನ ಬರೆದ್ರೆ ಇಟ್ ವಿಲ್ ರೆಪ್ರೆಸೆಂಟ್ ದಟ್ ದ ಪ್ರಾಡಕ್ಟ್ ಆರ್ ರಿಯಾಕ್ಟೆಂಟ್ ಇಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಸಬ್ಸ್ಕ್ರಿಪ್ಟ್ ಅಲ್ಲಿ ನಾನು ಬ್ರಾಕೆಟ್ ಅಲ್ಲಿ ಎಸ್ ಅಂತ ಬರೆದ್ರೆ, ಸೊ ಇಟ್ ಇಂಡಿಕೇಟ್ಸ್ ಸ್ಟೇಟ್ ಆಫ್ ದ ಮೆಗ್ನೀಷಿಯಂ. ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ, ಯಾವ ಸ್ಟೇಟ್ ಅಲ್ಲಿ ಮೆಗ್ನೀಷಿಯಂ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅದರ್ ರಿಯಾಕ್ಟೆಂಟ್ ಅಲ್ವಾ, ಯಾವ ಒಂದು ಸ್ಟೇಟ್ ಅಲ್ಲಿ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಅದರ್ ರಿಯಾಕ್ಟೆಂಟ್ ಅಂತ ಒಂದು ಐಡಿಯಾ ಬರುತ್ತೆ, ಹೌದಾ. ಸೊ ಮೆಗ್ನೀಷಿಯಂ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಮೆಗ್ನೀಷಿಯಂ ಇಸ್ ಇನ್ ಸಾಲಿಡ್ ಸ್ಟೇಟ್, ಈ ತರ ಎಸ್ ಅಂತ ಬರೆದ್ರೆ ಇಟ್ ಇಸ್ ಇನ್ ದ ಸಾಲಿಡ್ ಸ್ಟೇಟ್. ಸೊ ಲೇಟರ್ ಆಕ್ಸಿಜನ್ ಅಂತ ಬರೀತೀನಿ. ಸೊ ವಾಟ್ ಇಸ್ ದ ಸ್ಟೇಟ್ ಆಫ್ ಆಕ್ಸಿಜನ್, ಗ್ಯಾಸ್. ಸೊ ಇಫ್ ಐ ರೆಪ್ರೆಸೆಂಟ್ ವಿತ್ ಜಿ ಅಂದ್ರೆ ಅದು ಗ್ಯಾಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಆಲ್ಸೋ ನೆಕ್ಸ್ಟ್ ಮೆಗ್ನೀಷಿಯಂ ಪ್ಲಸ್ ಆಕ್ಸೈಡ್ ಗಿವ್ಸ್
Oxygen gives magnesium oxide, MgO. So MgO ಯಾವ ಸ್ಟೇಟ್ ಅಲ್ಲಿ ಇದೆ? ಅಗೇನ್ ಇಟ್ ಇಸ್ ಎ ಆಕ್ಸೈಡ್, ಇಸ್ ಎ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅಗೇನ್ ನಾನು G ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಸಾಲಿಡ್, S ಫಾರ್ ಸಾಲಿಡ್, L ಫಾರ್ ಲಿಕ್ವಿಡ್ ಅಂಡ್ G ಫಾರ್ ಗ್ಯಾಸ್. ವಾಟ್ ಅಬೌಟ್ AQ? aqueous solution. AQ ನ ಯಾವಾಗ ಬರೀತೀವಿ ಅಂದ್ರೆ aqueous solution ಅಲ್ಲಿ ಬರೀತೀವಿ. ವಾಟ್ ಇಸ್ aqueous solution? ವಿತ್ ಫಾರ್ ಎಕ್ಸಾಂಪಲ್ ಏನೇ ಒಂದು ಪ್ರಾಡಕ್ಟ್ ಬಂದಿರೋದು ಅದನ್ನ ಡಿಸಾಲ್ವ್ ಮಾಡ್ತೀವಿ ವಾಟರ್ ಅಲ್ಲಿ, ದಟ್ ಈಸ್ ಕಾಲ್ಡ್ as aqueous solution. ಫಾರ್ ಎಕ್ಸಾಂಪಲ್ crystals of sugar or crystals, what is the salt powder has been dissolved in water, that solution we will call it as aqueous solution, where some product or some product of the substance has been dissolved in the water, that solution is called as aqueous. ಅದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ಬ್ರಾಕೆಟ್ ಅಲ್ಲಿ AQ ಅಂತ ಬರೆದ್ರೆ, AQ ಅಂತ ಬರೆದ್ರೆ, that will be representing the aqueous solution in certain equations. So these are all the terminologies or the symbols S, L, G, AQs are used to represent the different states of matter. Consistency ಅಥವಾ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಕ್ಕೆ, ರೆಪ್ರೆಸೆಂಟ್ ಮಾಡಕ್ಕೆ we will be using these types of symbols. ಅರ್ಥ ಆಯ್ತಾ? ದೀಸ್ ಟೈಪ್ ಆಫ್ ಸಿಂಬಲ್ಸ್ ನ ಜೊತೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ರಿಯಾಕ್ಷನ್ ಜೊತೆಗೆ ನಾವ್ ಏನ್ ಮಾಡ್ಬೋದು? ಫರ್ದರ್ ಅಕ್ಯುರಸಿನ ಇನ್ಕ್ರೀಸ್ ಮಾಡಬಹುದು ಈಕ್ವೇಶನ್ಸ್ ಅಂತ ಇದ್ರಲ್ಲಿ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಸೋಡಿಯಂ ತಗೊಂಡಿದ್ದಾರೆ. ಸೋಡಿಯಂ ಯಾವ ಸ್ಟೇಟ್ ಅಲ್ಲಿ ಇದೆ? ಸೋಡಿಯಂ ಈಸ್ ಇನ್ ಸಾಲಿಡ್ ಸ್ಟೇಟ್. ಓಕೆ. ಪ್ಲಸ್ ವಾಟರ್. ವಾಟರ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ? ನಮ್ಗೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ವಾಟರ್, ಅಲ್ವಾ? ವಾಟರ್ ವಿಲ್ ಬಿ ಎಕ್ಸಿಸ್ಟಿಂಗ್ ಇನ್ ದ ಲಿಕ್ವಿಡ್ ಸ್ಟೇಟ್. ನೆಕ್ಸ್ಟ್, ಸೊ ಎರಡದು ರಿಯಾಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ನಾನು ಏನು ಲೆಫ್ಟ್ ಅಲ್ಲಿ ಬರಿತೀನಲ್ವಾ, ದಿಸ್ ಈ ಕಡೆ ಆರೋ ಮಾರ್ಕ್ ಇಂದ ಎಡಭಾಗದಲ್ಲಿ ಏನ್ ಬರಿತೀನಿ, ದಟ್ ವಿ ವಿಲ್ ಕಾಲ್ ಇಟ್ ಆಸ್ LHS, ಲೆಫ್ಟ್ ಹ್ಯಾಂಡ್ ಸೈಡ್. ಯಾವತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ? ರಿಯಾಕ್ಟೆಂಟ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೋ ಅಂತದೇನು? ರಿಯಾಕ್ಟೆಂಟ್ಸ್. ಅಂಡ್ ಆಫ್ಟರ್ ದ ಆರೋ ಮಾರ್ಕ್, ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್ಸ್ ಬರ್ದಾದ್ಮೇಲೆ we will be having an arrow mark ಇರುತ್ತೆ. ಆ ಆರೋ ಮಾರ್ಕ್ ಏನನ್ನ ಹೆಸರುತ್ತದೆ? ದ ಔಟ್ಪುಟ್ ಏನ್ ರಿಸಲ್ಟೆಂಟ್ ಏನ್ ಬರುತ್ತೆ ಅದನ್ನ ಇಂಡಿಕೇಟ್ ಮಾಡುತ್ತೆ. ಆರೋ ಮಾರ್ಕ್ ವಿಲ್ ಇಂಡಿಕೇಟ್ ದ ರಿಸಲ್ಟಿಂಗ್ ಪ್ರಾಡಕ್ಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ದ ರಿಸಲ್ಟಿಂಗ್ ಪ್ರಾಡಕ್ಟ್ಸ್ ವಿಲ್ ಬಿ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಆರ್ ರೆಪ್ರೆಸೆಂಟೆಡ್ ಇನ್ ದ ರೈಟ್ ಹ್ಯಾಂಡ್ ಸೈಡ್. ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ದಿಸ್ ವಿಲ್ ಬಿ ದ ರೈಟ್ ಹ್ಯಾಂಡ್ ಸೈಡ್. ಅಂಡರ್ಸ್ಟುಡ್ ಆಯ್ತಾ? ಆರೋ ಮಾರ್ಕ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಎಡಭಾಗದಲ್ಲಿ ಏನಿರುತ್ತೆ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ಕರಿತೀವಿ. ಆರೋ ಮಾರ್ಕ್ ಇಂದ ಬಲಭಾಗದಲ್ಲಿ ರೆಪ್ರೆಸೆಂಟ್ ಮಾಡುವಂತದನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ಕರಿತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವಿ ವಿಲ್ ರೆಪ್ರೆಸೆಂಟ್ ದ ರಿಯಾಕ್ಟೆಂಟ್ಸ್ ನ ರೆಪ್ರೆಸೆಂಟ್ ಮಾಡ್ತೀವಿ ಎಲ್ಲಿ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಅಂಡ್ ಆಫ್ಟರ್ ದ ಆರೋ ಮಾರ್ಕ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಪ್ರಾಡಕ್ಟ್ಸ್. ಏನ್ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ಸ್ ಗಳ ಮಧ್ಯೆ ಕೆಮಿಕಲ್ ರಿಯಾಕ್ಷನ್ ಆಗಿ what are all the things or output that are going to yield that type of that products we call this ಏನು ಕರಿತೀವಿ? yielding products ಅಂತ ಹೇಳಿ ಕರಿತೀವಿ. ಔಟ್ಪುಟ್ ಏನ್ ಬರ್ತಿದೆ, ಎಲಿಮೆಂಟ್ಸ್ ಕಾಂಪೌಂಡ್ಸ್ ಏನ್ ಬರ್ತಿದೆ, ದಟ್ಸ್ ಕಾಂಪೌಂಡ್ಸ್ ನಾವು ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಲ್ವೇಸ್ RHS will right hand side will contain the products and where left hand side will be holding the reactants. This is what complete. ಆದ್ರೆ ಮಧ್ಯೆ ಏನು ಆಪರೇಟರ್ ಬಳಸ್ತೀವಲ್ಲ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅಥವಾ ಫಾರ್ಮುಲಾಸ್, ದಿಸ್ ಆರ್ ಯೂಸ್ ಟು ಕಂಬೈನ್ ದ ಥಿಂಗ್ಸ್. ಕಂಬೈನ್ ಮಾಡ್ತಿದೆ ಅಂತ ಹೇಳುತ್ತೆ. ಪ್ಲಸ್ ವಿಲ್ ಇಂಡಿಕೇಟ್ಸ್ ದಟ್ ದ ಆಬ್ಜೆಕ್ಟ್ ಅಥವಾ reactants are combining each other to form a reaction. Arrow mark will show the direction of the outputs. Output na provide ಮಾಡ್ತಿದೆ, displaying producing the output ಅಂತ arrow mark ಹೇಳುತ್ತೆ. ಅಗೈನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಪ್ಪರ್ ಆರೋ ಎಲ್ಲ ತೋರಿಸ್ತೀವಿ. ವಿ ಆಲ್ಸೋ ಶೋ ದ ಅಪ್ಪರ್ ಆರೋ. ಯಾವಾಗ ಅಪ್ಪರ್ ಆರೋ ತೋರಿಸ್ತೀವಿ ಅಂದ್ರೆ ಎವಲ್ಯೂಷನ್ ಆಫ್ ಗ್ಯಾಸ್ ಅಥವಾ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ ಅಂತ ಅಂದಾಗ ನಾವು ಈ ತರ ಅಪ್ಪರ್ ಆರೋ ಮಾರ್ಕ್ ನ ತೋರಿಸ್ತೀವಿ. ಎವಲ್ಯೂಷನ್ ಆಫ್ ಗ್ಯಾಸ್ ಅಂದ್ರೆ ಪ್ರೆಸಿಪಿಟೇಟ್ ಫಾರ್ಮ್ ಅದಾಗ ಎವಲ್ಯೂಷನ್ ಆಫ್ ಗ್ಯಾಸ್ ಅಂದಾಗ ಐ ವಿಲ್ ಕನ್ಫರ್ಮ್ ಇಟ್. ಸೊ ಮೇನ್ಲಿ ಬಳಸ್ಕೊಂಡು ನೀವು ಅದರ್ ಆಪರೇಟರ್ಸ್ ತಿಳ್ಕೊಬಹುದು. ಮೇನ್ಲಿ ತಿಳ್ಕೊಬೇಕಾಗಿದೆ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆಲ್ವೇಸ್ ದ ರಿಯಾಕ್ಟೆಂಟ್ಸ್ ವಿಲ್ ಬಿ ಪ್ರೆಸೆಂಟ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ದ ಪ್ರಾಡಕ್ಟ್ಸ್ ವಿಲ್ ಬಿ present. Between the arrow mark will be there in between the left hand and right hand side. This is how the equations actually look like. So next example ತಗೋಣ. ಇಲ್ಲಿ ಏನು ತಗೊಂಡಿದ್ದಾರೆ? ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಇದೆ ಇಲ್ಲಿ ಏನ್ ತಗೊಂಡಿದ್ದಾರೆ ಎಕ್ಸಾಂಪಲ್ ಅಂತ ಅಂದ್ರೆ, ಸೊ ಇದು ಸೋಡಿಯಂ Na means
ಸೋಡಿಯಂ ಯಾವ ಸ್ಟೇಟ್ ಅಲ್ಲಿ ಇದೆ? ಇಟ್ಸ್ ಇನ್ ಸ್ಟೇಟ್ ಆಫ್ ಸಾಲಿಡ್. ಪ್ಲಸ್ ವಾಟರ್ H2O, ಇಟ್ಸ್ ಇನ್ ಸ್ಟೇಟ್ ಆಫ್ ಲಿಕ್ವಿಡ್. ಗಿವ್ ರೈಸ್ ಟು, ನೋಡಿ ಇಲ್ಲಿ ರಿಯಾಕ್ಟೆಂಟ್ಸ್ ಬರೆದ್ರು, ಸೋಡಿಯಂ ಮತ್ತೆ ವಾಟರ್ ಏನಾಗ್ತಿದೆ, ರಿಯಾಕ್ಟ್ ಆಗ್ತಿದೆ ಅಂತ ಏನ್ ಸಿಂಬಲೈಸ್ ಮಾಡಿದ್ರೆ ಪ್ಲಸ್ ವಿಲ್ ಸಿಂಬಲೈಸ್ ದೀಸ್ ಟು ರಿಯಾಕ್ಟೆಂಟ್ಸ್ ಆರ್ ರಿಯಾಕ್ಟಿಂಗ್ ಟುಗೆದರ್. ಸೊ ಪ್ಲಸ್ ಏನ್ ಹೇಳ್ತಿದೆ, ಆಫ್ಟರ್ ದೀಸ್ ಟು ರಿಯಾಕ್ಟೆಂಟ್ಸ್ ಆರ್ ರಿಯಾಕ್ಟಿಂಗ್, ಹೊಸ ಒಂದು ಪ್ರಾಡಕ್ಟ್ ಬರ್ತಿದೆ ಅಂತ ಹೇಳ್ತಿದೆ. ಇಟ್ ಇಸ್ ಶೋಯಿಂಗ್ ದ ಡೈರೆಕ್ಷನ್ ಆಫ್ ದ ಪ್ರಾಡಕ್ಟ್, ಎಕ್ಸಿಸ್ಟೆನ್ಸ್ ಆಫ್ ಪ್ರಾಡಕ್ಟ್ ಇದೆ ತೋರಿಸಿ. ವಾಟ್ ಇಸ್ ದ ಪ್ರಾಡಕ್ಟ್? ಸೋಡಿಯಂ ಹೈಡ್ರಾಕ್ಸೈಡ್, NaOH. ಯಾವ ಫಾರ್ಮ್ ಅಲ್ಲಿ ಇದೆ? ಇದು ಅಕ್ವಿಯಸ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಸೋಡಿಯಂ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ಸೊ ದ ಒಬ್ಟೈನ್ಡ್ ಪ್ರಾಡಕ್ಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವಿಚ್ ಫಾರ್ಮ್ ಅಲ್ಲಿ ಇದೆ? ಇದು ಅಕ್ವಿಯಸ್ ಅಲ್ಲಿ ಇದೆ. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಅಕ್ವಿಯಸ್ ಸೊಲ್ಯೂಷನ್. ಇವಾಗ ಗೊತ್ತಾಯ್ತು ನಿಮ್ಗೆ ಅಕ್ವಿಯಸ್ ಅಂತ ಯಾವಾಗ ಕರಿತೀವಿ ಅಂತ ನಾವು. ನೆಕ್ಸ್ಟ್ ಇನ್ನ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಗಳು, ಬೈ ಪ್ರಾಡಕ್ಟ್ಸ್ ಇದೆ ಅನ್ನೋದು ಸ್ಪೆಸಿಫೈ ಮಾಡಕ್ಕೆ ವಿಲ್ ಅಗೇನ್ ಯೂಸ್ ದ ಪ್ಲಸ್. ವಾಟ್ ಇಸ್ ದ ಎಕ್ಸ್ಟ್ರಾ ಬೈ ಪ್ರಾಡಕ್ಟ್? ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. Hydrogen gas will be liberated. H2 is liberated. H2 gas, hydrogen gas produce ಆಗಿದೆ. So these are all the products and byproducts produced in this reaction. These are the reactants which are listed in left hand side. So ನಿಮ್ಗೊಂದು ಐಡಿಯಾ ಬಂತು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ರಿಯಾಕ್ಟೆಂಟ್ಸ್ ನ ಬರೀಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದು ಏನು ಪ್ರಾಡಕ್ಟ್ಸ್ ಇರುತ್ತೆ, ಮಧ್ಯ ಆರೋ ಮಾರ್ಕ್ ಏನ್ ಹೇಳುತ್ತೆ, ಡೈರೆಕ್ಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಥವಾ ಏನ್ ಎಕ್ಸಿಸ್ಟೆನ್ಸ್ ಆಫ್ ಪ್ರಾಡಕ್ಟ್ಸ್ ಬರ್ತಿದೆ ಅನ್ನೋದು ಸ್ಪೆಸಿಫೈ ಮಾಡುತ್ತೆ ಆರೋ ಮಾರ್ಕ್. ಸೊ ನಿಮ್ಗೆ ಇಲ್ಲಿ ಗೊತ್ತಾಯ್ತು, ಸಾಲಿಡ್ ಎಸ್ ನ ಬಳಸಿದ್ರೆ ಸಾಲಿಡ್ ನ ರೆಪ್ರೆಸೆಂಟ್ ಮಾಡ್ತೀವಿ, ಎಲ್ ನ ಲಿಕ್ವಿಡ್, ಅಂಡ್ ಜಿ ಇಸ್ ಯೂಸ್ ಫಾರ್ ಗ್ಯಾಸ್, ಅಂಡ್ AQ is used for represent the aqueous solution. This is overall representation of the chemical. ಇನ್ನೂ ಒಂದು ರೆಪ್ರೆಸೆಂಟೇಷನ್ ನಿಮ್ಗೆ ಫೈನಲ್ ಆಗಿ ಅಯಾನಿಕ್ ರೆಪ್ರೆಸೆಂಟೇಷನ್ ಇದೆ, ಅದನ್ನ ಟೇಬಲ್ ಮೂಲಕ ನಾನು ಹೇಳ್ಕೊಡ್ತೀನಿ. ನೋಡಿ ಟೈಪ್ ಕಾಣಿಸ್ತಿದೆ ಅನ್ಕೊಂತೀನಿ. ಸೊ ಟೈಪ್ ನೋಡ್ಬೋದು, ಕಂಪ್ಯಾರಿಸನ್ ಟೇಬಲ್ ಹಾಕಿರೋದು ಏಂತಕ್ಕೆ ಅಂದ್ರೆ ನಿಮಗೆ ಕಂಪೇರ್ ಮಾಡಕ್ ಈಸಿ ಆಗ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಅಯಾನಿಕ್ ಬಂದಾಗ ಅಥವಾ ನೀವು ಎಕ್ಸ್ಟ್ರಾ ಸಿಂಬಲ್ಸ್ ನ ಯೂಸ್ ಮಾಡಿದಾಗ ನಾರ್ಮಲ್ ವರ್ಡ್ ಈಕ್ವೇಶನ್, ಸ್ಕೆಲಿಟಲ್ ಮತ್ತೆ ಈಗ ಏನೇನು ಓದಿದ್ವಿ ಅಷ್ಟು ಈಕ್ವೇಶನ್ಸ್, ಟೈಪ್ ಆಫ್ ಈಕ್ವೇಶನ್ಸ್ ಅಲ್ಲಿ ಕಂಪ್ಯಾರಿಸನ್ ಯಾವ್ಯಾವ ತರ ಒಂದಾದ್ಮೇಲೆ ಒಂದ್ರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳಿ ಕಂಪ್ಯಾರಿಸನ್ ಟೇಬಲ್ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಬರಿತಾ ಹೋಗ್ತೀನಿ ಒಂದೊಂದನ್ನೇ. ಇಲ್ಲಿ ನಾವು ವರ್ಡ್ ಈಕ್ವೇಶನ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಹೈಡ್ರೋಜನ್ ಪ್ಲಸ್ ವಾಟರ್ ಅಂತ ಹೇಳಿದ್ವಿ. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಏನ್ ಬಂತು, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಆಗಿ ನಮ್ಗೆ ವಾಟರ್ ಬಂತು, ಹೌದಲ್ವಾ? ಇಲ್ಲಿ ನಾನು ಜಸ್ಟ್ ಗ್ಲಾನ್ಸಿಂಗ್ ಲಾಸ್ಟ್ ಅಲ್ಲಿ ಏನು ಓದಿದ್ವಿ ಅಂತ ಗ್ಲಾನ್ಸ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಪಾರ್ಟ್ ವಿಡಿಯೋಸ್ ಅಲ್ಲಿ ಏನು ಓದಿದ್ವಿ ಅಂತ. ಸೊ ನಾವಿಲ್ಲಿ ವರ್ಡ್ಸ್ ನ ಯೂಸ್ ಮಾಡ್ಕೊಂಡ್ವಿ, ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ವಿ, ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಮಾಡಿದ್ವಿ. ದಟ್ ಇಸ್ ಕಾಲ್ಡ್ ದ ವರ್ಡ್ ಈಕ್ವೇಶನ್ ಇಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಿದ್ವಿ, ಇನ್ಸ್ಟೆಡ್ ಆಫ್ ವರ್ಡ್ ವಿ ಯೂಸ್ಡ್ ಏನೋ ಯೂಸಿಂಗ್ ಕೆಮಿಕಲ್ ಫಾರ್ಮುಲಾಸ್. ಕೆಮಿಕಲ್ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡ್ವಿ. ಏನ್ ಬರ್ದ್ವಿ, ಹೈಡ್ರೋಜನ್ ಬದಲು H2 ಅಂತ ಬರೆದ್ವಿ, ಪ್ಲಸ್ ಆಕ್ಸಿಜನ್ ಬದಲು O2 ಅಂತ ಬರೆದ್ವಿ, ವಾಟರ್ ಬದಲು H2O ಅಂತ ಬರೆದ್ವಿ. ಬಟ್ ಇದು ಏನು ಒಬೆ ಮಾಡ್ಲಿಲ್ಲ, ಲಾ ಆಫ್ ಕನ್ಸರ್ವೇಷನ್ ಮಾಸ್ ನ ಒಬೆ ಮಾಡ್ಲಿಲ್ಲ, ಯಾವ್ದು ಸ್ಕೆಲಿಟಲ್ ಈಕ್ವೇಶನ್ಸ್. ಹೆನ್ಸ್ ಮತ್ತೆ ಫರ್ದರ್ ಇಂಪ್ಲಿಮೆಂಟೇಷನ್ಸ್ ಗೆ ಯಾವ ಜೊತೆ ಬಂದ್ವಿ, ಬ್ಯಾಲೆನ್ಸ್ಡ್ ಈಕ್ವೇಶನ್ ಜೊತೆಗೆ ಬಂದ್ವಿ. ಅದೇನ್ ಒಬೆ ಮಾಡ್ತು, ಲಾ ಆಫ್ ಕನ್ಸರ್ವೇಷನ್ ಮಾಸ್ ನ ಒಬೆ ಮಾಡೋ ಅಂತ ಈಕ್ವೇಶನ್ ತಂದ್ವಿ. ಏನ್ ಬರೆದ್ವಿ, ಬ್ಯಾಲೆನ್ಸ್ ಮಾಡಿದ್ವಿ ಸೇಮ್ ಈಕ್ವೇಶನ್ ನ. ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ವಿ, H2 ಇದೆ, 2 ಹೈಡ್ರೋಜನ್ ಆಟಮ್, 2 ಆಕ್ಸಿಜನ್ ಆಟಮ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಓನ್ಲಿ 1 ಆಕ್ಸಿಜನ್ ಆಟಮ್ ಇತ್ತು. ಸೊ ಐ ಮಲ್ಟಿಪ್ಲೈಡ್ ವಿತ್ 2, coefficients increased by 2, which is again increase the value of the hydrogen by 2. 2 is 4 ಆಗಿತ್ತು. ಸೊ ಹಾಗಾಗಿ again I will put here 2. 2H2 plus O2 give rise to 2H2. This is the implementation part in which equation, balanced chemical equation, which obey the law of conservation of mass, where the previous skeletal equation is not obeying the law of conservation of mass. ಇಲ್ಲಿ ವರ್ಡ್ ಇತ್ತು, ಇಲ್ಲಿ ಸ್ಪೆಸಿಫೈ ಮಾಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಏನಾಯ್ತು, ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ಅದಾದ್ಮೇಲೆ ಏನಾಯ್ತು, ಬ್ಯಾಲೆನ್ಸ್ಡ್ ಮಾಡಿದ್ವಿ. ದಟ್ ಇಸ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್. ಅಂಡ್ ಫೈನಲಿ ಬ್ಯಾಲೆನ್ಸ್ಡ್ ಈಕ್ವೇಶನ್ ಆದ್ಮೇಲೆ ನೆಕ್ಸ್ಟ್ ಕೆಮಿಕಲ್ ಈಕ್ವೇಶನ್. ಈಗ ಈ ಪಾರ್ಟ್ ಅಲ್ಲಿ ಏನು ಓದಿದ್ವಿ, ಕೆಮಿಕಲ್ ಈಕ್ವೇಶನ್ ವಿತ್ ಸ್ಟೇಟ್ಸ್ ರೆಪ್ರೆಸೆಂಟೇಷನ್. ಅಕ್ಯುರಸಿನ ಇನ್ಕ್ರೀಸ್ ಮಾಡಕ್ಕೆ ವಿ ಯೂಸ್ ಸ್ಟೇಟ್ಸ್ ದಟ್ ಆರ್ ಸಾಲಿಡ್ ವಿತ್ S, ಲಿಕ್ವಿಡ್ ವಿತ್ L, ಗ್ಯಾಸ್ ವಿತ್ G ಅಂಡ್ aqueous ಸೊಲ್ಯೂಷನ್ ವಿತ್ AQ. ಇದು ಇಂಪ್ಲಿಮೆಂಟೇಷನ್ ಇಲ್ಲ ಆಯ್ತು. ಅಂಡ್ ಫೈನಲಿ ಅಯಾನಿಕ್ ಈಕ್ವೇಶನ್ಸ್. ಸೊ ನಾವು ಅದನ್ನು ಅಯಾನಿಕ್ ಈಕ್ವೇಶನ್ಸ್ ನಿಮ್ಗೆ ಇಲ್ಲಿ ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ, ಬಟ್ ದೇ ವಿಲ್ ನಾಟ್ ಆಸ್ಕ್ ವಿತ್ ದಿಸ್. ಅಯಾನಿಕ್ ಈಕ್ವೇಶನ್ಸ್ ಯಾಕೆ ಬೇಕು ಅಂತ ಅಂದ್ರೆ, ಅಯಾನ್ ರೆಪ್ರೆಸೆಂಟೇಷನ್ ಮಾಡಕ್ಕೆ ಕ್ಯಾಟಯಾನ್ ಮತ್ತೆ ಆನಯಾನ್ಸ್ ಗೊತ್ತು ನಮಗೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್
ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಸ್ಪೀಶ್. ಅಯಾನ್ಸ್ ಅಂದ್ರೆ ದಿಸ್ ಚಾರ್ಜ್ಡ್ ಸ್ಪೀಶೀಸ್ ಅಂತ ಕರಿತೀವಲ್ವಾ. ಅಯಾನ್ಸ್ ಆರ್ ದ ಚಾರ್ಜ್ಡ್ ಸ್ಪೀಶೀಸ್, ಐದರ್ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ ಆರ್ ನೆಗೆಟಿವ್ಲಿ ಚಾರ್ಜ್, ರೆಸ್ಪೆಕ್ಟಿವ್ಲಿ ಕಾಲ್ಡ್ ಆಸ್ ಅಂತ ಕರಿತೀವಿ ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್. ನ ರೆಪ್ರೆಸೆಂಟ್ ಮಾಡಕ್ಕೆ ವಿ ವಿಲ್ ಯೂಸ್ ಲೈಕ್ ದಿಸ್. ನೋಡಿ ಇಲ್ಲಿ Na ಪ್ಲಸ್ ಪಾಸಿಟಿವ್ ಪ್ಲಸ್ Na ವಿತ್ ಪ್ಲಸ್ ನ ರಿಯಾಕ್ಟ್ ಮಾಡಿದ್ರೆ ಇಟ್ ಇಸ್ ಸಿಂಬಲೈಸಿಂಗ್ ದಟ್ ಇಸ್ ಎ ಕ್ಯಾಟಯಾನ್, ಹೌದಲ್ವಾ. ನೆಕ್ಸ್ಟ್ Cl ಮೈನಸ್ ರೆಪ್ರೆಸೆಂಟ್ ಇಸ್ ಎ Cl ಇಸ್ ಎ ಆನಯಾನ್. ಸೊ ಕ್ಯಾಟಯಾನ್ ಅಂಡ್ ಆನಯಾನ್ ರಿಯಾಕ್ಟ್ ಆಗ್ತಿದೆ, ಏನ್ ಪ್ರಾಡಕ್ಟ್ ಬರ್ತಿದೆ ನಮಗೆ NaCl, ಹೌದಲ್ವಾ. Na is positively charged species, chlorine is negatively charged. ಸೊ ಬೋತ್ ಆಫ್ ದೆಮ್ ನಿಮ್ಗೆ ಎಲೆಕ್ಟ್ರಾಲಿಸಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಎಲೆಕ್ಟ್ರಾಲಿಸಿಸ್ ಏನ್ ಓದ್ತೀವಿ, ಸ್ಪ್ಲಿಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಪಾಸಿಟಿವ್ಲಿ ಚಾರ್ಜ್ ಆಗಿ ಒಂದ್ ಸ್ಪ್ಲಿಟ್ ಮಾಡ್ತೀವಿ, ನೆಗೆಟಿವ್ ಆಗಿ ಇನ್ನೊಂದು ಕ್ಯಾಟಯಾನ್ ಮತ್ತೆ ಆನಯಾನ್ ಆಗಿ ಸ್ಪ್ಲಿಟ್ ಮಾಡುವಂತದ್ದು ನಾವು ಹೈಡ್ರೋಜನ್ ಸ್ಪ್ಲಿಟಿಂಗ್ ಅಲ್ಲಿ ಎಲೆಕ್ಟ್ರಾಲೈಸಿಸ್ ಅಂತ ಒಂದು ಕ್ವೆಶನ್ ಬರುತ್ತೆ. ಸೊ ಅದ್ರಲ್ಲಿ ನಾವೇನ್ ಮಾಡ್ತೀವಿ, ವಾಟರ್ ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತೀವಿ. ಅರ್ಥ ಆಯ್ತಾ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಪಾಸಿಟಿವ್, ಅದು ಯಾವಾಗ ನಾವು ಕ್ಯಾಟಯಾನ್ ಆನಯಾನ್ ಬೆಳೆಸ್ತೀವಿ ಅಂತ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಕ್ಯಾಟಯಾನ್ ಇಸ್ ಯೂಸ್ ವಿತ್ ಪಾಸಿಟಿವ್ ಸ್ಪೀಶೀಸ್ ಅಂಡ್ ನೋಡಿ ಪ್ಲಸ್ ಮತ್ತೆ ಮೈನಸ್ ನ ಯಾವ ತರ ಕ್ಯಾಪ್ ಸೂಪರ್ ಸ್ಕ್ರಿಪ್ಟ್ ಅಲ್ಲಿ ಬರಿತೀವಿ. ಸೊ ದಿಸ್ ಈಸ್ ಹೌ ದ ಅಯಾನಿಕ್ ಈಕ್ವೇಶನ್ ವಿಲ್ ಸಿಂಬಲೈಸಸ್. ಅಯಾನಿಕ್ ಈಕ್ವೇಶನ್ಸ್ ನ ಏನು ಯಾವ ತರ ಹೆಲ್ಪ್ ಮಾಡುತ್ತೆ ಕೆಮಿಕಲ್ ಈಕ್ವೇಶನ್ ರೆಪ್ರೆಸೆಂಟೇಷನ್ಗೆ ಅಂತ. ಒಂದು ವರ್ಡ್ ಈಕ್ವೇಶನ್ ಯೂಸಿಂಗ್ ವರ್ಡ್, ಸ್ಕೆಲಿಟಲ್ ಈಕ್ವೇಶನ್ which is using formulas but it will not obey the law of conservation of mass. To overcome that, we have been introduced balanced chemical equation which will obey the same as skeletal equation but it will obey the law of conservation of mass. With that further implementation, we came across chemical equation with representation of states and also ionic equations na ನಾವು representation ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ಏನ್ ಕಲಿಯೋಣ, ಹೌ ಟು ಬ್ಯಾಲೆನ್ಸ್ ದ ಈಕ್ವೇಶನ್ ಅಂತ ಕಲಿಯೋಣ. ಈಕ್ವೇಶನ್ಸ್ ನಾನು ಆಲ್ರೆಡಿ ಸಮ್ ಆಫ್ ದ ಈಕ್ವೇಶನ್ಸ್ ನ ತಗೊಂಡಿದ್ದೀನಿ, ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಈ ಪಾರ್ಟ್ ಅಲ್ಲಿ ಓದ್ತಾ ಹೋಗೋಣ. ಸೊ ಬ್ಯಾಲೆನ್ಸಿಂಗ್ ಆಫ್ ದ ಈಕ್ವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಒಂದಷ್ಟು ಚೆನ್ನಾಗಿರುತ್ತೆ, ಈಸಿಯಾಗಿ ಪ್ಲೀಸ್ ನೋಟ್ ಇಟ್ ಡೌನ್. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ ಎಲಿಮೆಂಟ್ ಇದೆ, ನೈಟ್ರೋಜನ್ ಇದೆ. ವೆದರ್ ಇಟ್ ಇಸ್ ಮೆಟಲ್ ನಾನ್ ಮೆಟಲ್ಸ್ ಇವಾಗ ಬಾದರ್ ಮಾಡಬೇಡಿ, ಲೆಟ್ಸ್ ಕನ್ಸಿಡರ್ ದ ಎಲಿಮೆಂಟ್ ನೇಮ್ ಅಷ್ಟೇ. ನೈಟ್ರೋಜನ್ ಪ್ಲಸ್ ಹೈಡ್ರೋಜನ್ ಇದೆ, ಗಿವಿಂಗ್ NH3 ದಟ್ ಈಸ್ ಅಮೋನಿಯಾ. NH3 ಅನ್ನ ಕೊಡ್ತಾ ಇದೆ ವಿಚ್ ಇಸ್ ಅಮೋನಿಯಾ. ಸೊ NH3 ಇಸ್ ಅಮೋನಿಯಾ, ಹೌದಾ. ಸೊ ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಅಮೋನಿಯಾನ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಈಗ ಬ್ಯಾಲೆನ್ಸ್ ಆಗಿದೆಯಾ, ಹಾಗಾದ್ರೆ ಇದನ್ನ ನಾನು ಸ್ಕೆಲಿಟಲ್ ಈಕ್ವೇಶನ್ ಅಂತ ಕರಿಬಹುದಾ. ಸ್ಕೆಲಿಟಲ್ ಈಕ್ವೇಶನ್ ಇಟ್ ವಿಚ್ ಇಸ್ ನಾಟ್ ಒಬೇಯಿಂಗ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹಾಗಾದ್ರೆ ನಾನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನ ಒಬೇ ಮಾಡಬೇಕು ಅಂದ್ರೆ ಐ ಶುಡ್ ಬ್ಯಾಲೆನ್ಸ್ ದಿಸ್. ಫಸ್ಟ್ ಬ್ಯಾಲೆನ್ಸ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ನಿಮ್ಗೆ ಬೇಸಿಕಲಿ ಬ್ಯಾಲೆನ್ಸ್ ಮಾಡೋ ಸ್ಕಿಲ್ ಹೇಳ್ಕೊಡ್ತೀನಿ ಸ್ಟೆಪ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಓಕೆನಾ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಮತ್ತೆ ಅದರ ಪ್ರಪೋರ್ಷನ್ ಎಷ್ಟು ಅಂದ್ರೆ ಅದರ ಕ್ವಾಂಟಿಟಿ ಎಷ್ಟು ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಅಲ್ಲಿ ನೈಟ್ರೋಜನ್ ಇದೆಯಾ, ಓಕೆ. ನೈಟ್ರೋಜನ್ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ, ನೈಟ್ರೋಜನ್ 2 ಇದೆ. ಈ ಕಡೆ ಒಂದೇ ಇರೋದು ನೈಟ್ರೋಜನ್ ಆಟಮ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಹೌದಲ್ವಾ, ಓನ್ಲಿ 1. Next, apart from nitrogen, hydrogen we will be having how much? In left hand side 2, in right hand side 3. So ನೋಡಿ ಬ್ಯಾಲೆನ್ಸ್ಡ್ ಆಗಿದೆಯಾ, ಲಾ ಆಫ್ ಕನ್ಸರ್ವೇಷನ್ ಮಾಸ್ ಒಬೇ ಆಗ್ತಿದ್ಯಾ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೈಟ್ರೋಜನ್ ಇಸ್ 2 ಅಂಡ್ ರೈಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಓನ್ಲಿ 1. ಅಲ್ಲೂ ಕೂಡ ಏನಾಗಬೇಕು, ಅದು 2 ಆಗಬೇಕು. ಇದ್ರಲ್ಲಿ ಬೋತ್ ಸೈಡ್ ಏನಾಗಬೇಕು, ಅಟಾಮಿಕ್ weight ಅಟಾಮಿಕ್ ಮಾಸ್ ಶುಡ್ ಬಿ ಈಕ್ವಲ್. ಅವಾಗ ನಾವು ಹೇಳ್ತೀವಿ ಸ್ಕೆಲಿಟಲ್ ಇಂದ ಬ್ಯಾಲೆನ್ಸ್ಡ್ ಆಗಿದೆ ಈಕ್ವೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ಹೈಡ್ರೋಜನ್ 2 ಇದೆ ಅಂಡ್ ಆಲ್ಸೋ ರೈಟ್ ಸೈಡ್ ದಿಸ್ 3. ಹೌ ಟು ಬ್ಯಾಲೆನ್ಸ್ ದಟ್? ಇವಾಗ ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ನೀವು ಎಲ್ಲಿ ಏನು ಎಡಿಟ್ ಮಾಡೋಕ್ಕಾಗಲ್ಲ, ಜಸ್ಟ್ ಯು ಕ್ಯಾನ್ ಆಡ್ ದ ಕೋಎಫಿಷಿಯೆಂಟ್ಸ್ ಟು ದೆಮ್. ಎಲ್ಲಿ ಸೂಪರ್ ಸ್ಕ್ರಿಪ್ಟು ಸಬ್ಸ್ಕ್ರಿಪ್ಟು ಎಲ್ಲ ಕಡೆ ಎಲ್ಲಂದ್ರಲ್ಲಿ ಬೇಕಲ್ಲಿ ನಾವು ನಂಬರ್ಸ್ ನ ಹಾಕೋ ಆಗಿಲ್ಲ, ಜಸ್ಟ್ ಕೋಎಫಿಷಿಯೆಂಟ್ಸ್ ಆಗಿ ನಾವು ಆಡ್ ಮಾಡ್ತಾ ಹೋಗ್ಬೋದು. ಬಿಸೈಡ್ ದ ಎಲಿಮೆಂಟ್ಸ್ ಕೋಎಫಿಷಿಯೆಂಟ್ಸ್ ಆಗಿ ಅದರ ಪಕ್ಕದಲ್ಲಿ ಅಂದ್ರೆ ಮುಂಚಿತವಾಗಿ ಆಡ್ ಮಾಡ್ಬೇಕಷ್ಟೇ. ಹಿಂದೆ ಆಗ್ಲಿ ಅದಾದ್ಮೇಲೆ ಸಕ್ಸೀಡಿಂಗ್ ಆಡ್ ಮಾಡೋದು, ಪ್ರಿಸೀಡಿಂಗ್ ಯಾವಾಗ್ಲೂ ನೀವು ಪ್ರಿಸೀಡಿಂಗ್ ಅಲ್ಲಿ ನಂಬರ್ಸ್ ಆಡ್ ಮಾಡಬೇಕು. ಸೊ ಈಗ ಕನ್ಸಿಡರ್ ಮಾಡ್ಕೊಳ್ಳಿ, ಈಗ ಲೆಫ್ಟ್ ಅಲ್ಲಿ N2 ಇದೆ ಅಲ್ವಾ, ಇಲ್ಲಿ ಏನ್ ಮಾಡ್ಬೇಕು, ನಾನು ಇನ್ಕ್ರೀಸ್ ಮಾಡ್ಬೇಕು. ಸೊ ನೈಟ್ರೋಜನ್ ಇಲ್ಲಿ N ಅಂತ ಇರೋದು 1 ಅಂತ ಇರೋದು, N1 ಇರೋದು 2 ನೈಟ್ರೋಜನ್ ಆಗ್ಬೇಕು. ಯಾಕಂದ್ರೆ ಲೆಫ್ಟ್ ಅಲ್ಲೂ ಕೂಡ 2 ನೈಟ್ರೋಜನ್ ಇದೆ. 2 ನೈಟ್ರೋಜನ್ ಆಗ್ಬೇಕು ಅಂದಾಗ ಏನಾಗ್ಬೇಕು, N ಅಲ್ಲಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 N ಇದೆ, ಅದಕ್ಕೆ ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ. ಮಲ್ಟಿಪ್ಲಿಕೆಂಟ್ ಎಷ್ಟು ಬೇಕು, 2 ಅಲ್ವಾ. 1 into 2 2. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, 2 ನ ಮಲ್ಟಿಪ್ಲೈ ಮಾಡ್ತೀನಿ, ಓಕೆನಾ.
ಒನ್ಸ್ ನಾನು 2ನ ಮಲ್ಟಿಪ್ಲೈ ಮಾಡಿದ್ವಿ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಸಮ್ ಕಂಪ್ಲೀಟ್ ಕಾಂಪೌಂಡ್. ಈ ಏನು ಕಾಂಪೌಂಡ್ ಕಂಪ್ಲೀಟ್ ಇದೆ ಅಷ್ಟಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಏನು ನೈಟ್ರೋಜನ್ ಮಾತ್ರ ಅಪ್ಲಿಕೇಬಲ್ ಆಗಲ್ಲ, ಇಟ್ಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಹೈಡ್ರೋಜನ್ ಆಲ್ಸೋ. ಹಾಗಾದ್ರೆ ದ ವ್ಯಾಲ್ಯೂ ಆಫ್ ದ ಹೈಡ್ರೋಜನ್ ವಿಲ್ ಚೇಂಜಸ್ ಟು ಎಷ್ಟು ಚೇಂಜ್ ಆಗ್ತಿದೆ? 2 3s 3 2s 6 6ಗೆ ಚೇಂಜ್ ಆಯ್ತು. ಸೊ ಇಲ್ಲಿ ಎಷ್ಟಿತ್ತು? 2 ಇತ್ತು, ಬಟ್ ಇಟ್ ಈಸ್ ಚೇಂಜ್ ಟು ಅಗೈನ್ ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅರ್ಲಿಯರ್ 3 ಇತ್ತು, 3 ಇಂದ 6ಗೆ ಅಪ್ಡೇಟ್ ಆಗಿದೆ ಬಿಕಾಸ್ ಆಫ್ ದ ಏನು ಇದನ್ನ ಎಡಿಟ್ ಮಾಡಕ್ ಹೋಗಿ ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು ಇವಾಗ. ಸೊ ಆದ್ರೆ ಏನಾಯ್ತು, ಹೈಡ್ರೋಜನ್ 3 ಇದ್ದು 6 ವೇರಿ ಆಯ್ತು. ಸೊ ಈ ಕಡೆ 6 ಆಗಿದೆ, ಈ ಕಡೆ ಎಷ್ಟಿದೆ ನಮಗೆ? ಜಸ್ಟ್ 2 ಇದೆ. ಐ ನೀಡ್ ಟು ಬ್ಯಾಲೆನ್ಸ್ ದಿಸ್ 2ನ ಏನ್ ಮಾಡಬೇಕು? 6 ಆಗಿ ಕನ್ವರ್ಟ್ ಮಾಡಬೇಕು. ಸೊ 2ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ? 2 2s 4, 2 3s 6 ಹೌದಲ್ವಾ? 2 into 3 ಮಾಡಿದಾಗ ವಿಲ್ ಗೆಟ್ 6. ಇಲ್ಲೂ ಕೂಡ 6. ಹಾಗಾದ್ರೆ ಕ್ಯಾನ್ ಐ ರೈಟ್ ಇಟ್ ಹಿಯರ್? 3 2s 6 hydrogen. Again here 2 3s 6 hydrogen. 2 nitrogen balanced, 2 nitrogen balanced. Now the equation can be called it as balanced equation. ಅರ್ಥ ಆಯ್ತಾ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ? ಏನ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕಾದ್ರೆ? ಫಸ್ಟ್ ಯು ಹ್ಯಾವ್ ಟು ಲಿಸ್ಟ್ ಡೌನ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಬೋತ್ LHS and RHS. ಆಫ್ಟರ್ ಲಿಸ್ಟಿಂಗ್ ದ LHS and RHS atoms, you ಏನ್ ಮಾಡಬೇಕು? ಕಂಪೇರ್ ಮಾಡಬೇಕು. ಕಂಪೇರ್ ದ ಏನು ಎಷ್ಟಿದೆ ಅಂತ, ಅದ್ರ ಕೋಎಫಿಷಿಯನ್ಸ್ ಎಷ್ಟಿದೆ ಅಂಡ್ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಕಂಪೇರ್ ಮಾಡಬೇಕು. ಲೇಟರ್ ಏನ್ ಮಾಡಬೇಕು? ಎಡಿಟ್ ಮಾಡ್ಕೊಂಡ್ ಬರಬೇಕು, ಅಪ್ಡೇಟ್ ಮಾಡ್ತಾ ಬರಬೇಕು ಒಂದೊಂದೇ ಕೋಎಫಿಷಿಯನ್ಸ್ ನ. ಆಮೇಲೆ ಯು ಶುಡ್ ವೆರಿಫೈ ದ ಥಿಂಗ್ಸ್ both. So if LHS is equal to RHS, then you can say that the equation is totally balanced. ಇನ್ನೊಂದು 2-3 ಸಾಲ್ವ್ ಮಾಡಿದಾಗ you will get more idea. So next, you already solve ಮಾಡಿದೀವಿ ಇದನ್ನ. H2 plus O2. Let us, these are the steps actually to balance the equation. ಅರ್ಥ ಆಗಿದೆ ಅನ್ಕೊಂತೀನಿ. Okay, hydrogen left hand side, right hand side. Let us consider with hydrogen. Hydrogen. What is the number of hydrogen in left hand side? 2. What is the number of hydrogen in the right hand side? 2. Hydrogen is balanced. Okay. What is the number of oxygen in left hand side? 2. What is the number of oxygen in the right hand side? 1. So it is not balanced actually. Oxygen is not balanced. So oxygen na balanced ಮಾಡಬೇಕು ಅಂದ್ರೆ ಇಲ್ಲಿ ಏನಾಗಬೇಕು? Oxygen should be increased with 1. 2 ಆಗಬೇಕು. ಯಾವ ನಂಬರ್ ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ? ಎಕ್ಸಾಕ್ಟ್ಲಿ 2. 1 into 2 gives 2. So ಇಲ್ಲಿ ಏನ್ ಮಾಡಬೇಕು? I should multiply on the right hand side with 2. So after multiplication, as I already told, it's also applicable for not only for oxygen, it's also applicable for hydrogen also. Then hydrogen value will update to 2 2s 4. Hydrogen will right hand side is updated to 4. Now the oxygen is balanced, but hydrogen is varying. So hydrogen left hand side ಅಲ್ಲಿ ಬರೀ 2 ಇದೆ, right hand side ಅಲ್ಲಿ 4 ಇದೆ. So left hand side ಅಲ್ಲಿ ಇರೋದು ಕೂಡ 4 ಆಗಬೇಕು ಅಂದ್ರೆ what is the multiplicand? So 2 2s 4. You should multiply the hydrogen which is on the left hand side ಅಲ್ಲಿ ಇರೋ hydrogen ಗೆ 2 ನ ಮಲ್ಟಿಪ್ಲೈ ಮಾಡಬೇಕು. So 2 2s 4 ಆಗುತ್ತೆ. Now 2 2s 4, hydrogen is balanced, 4 hydrogen is balanced, 2 oxygen is balanced, 2 oxygen is balanced. So the reaction is said to be balanced, or equation is said to be balanced completely. So ಅರ್ಥ ಆಯ್ತಾ? So this is how you have to balance. So ನೀವು ಮನೆಯಲ್ಲಿ ಕೂಡ more number of equations ನ ತಗೊಳ್ಳಿ. Equations ತಗೊಂಡು you start practicing, you will get an idea to how to balance them easily. It is a easier task. The next reaction is, so we ಎರಡು balanced ಆಯ್ತು. So the third one is Na plus H2O, sodium plus water give rise to sodium hydroxide plus H2. First let us list down the reactants or elements which are present on either side. So left hand side sodium 1, again right hand side sodium is 1 and hydrogen is 2. Left hand side, right hand side hydrogen is 3. So and also oxygen on left hand side is 1, oxygen on right hand side is also 1. So ಇಲ್ಲಿ ಏನು ಬ್ಯಾಲೆನ್ಸ್ ಆಗಿಲ್ಲ? ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ಹೈಡ್ರೋಜನ್ ಬಿಟ್ಟು ಬೇರೆದು ಸೋಡಿಯಂ ಮತ್ತು ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋಣ.
ಸೊ ಇಲ್ಲಿ ಹೈಡ್ರೋಜನ್ ಇದೆ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈ ಹೈಡ್ರೋಜನ್ 3 ಇದೆ, ಇಲ್ಲಿ 3ನ ನಾನು 2 ಮಾಡೋಕ್ಕಾಗಲ್ಲ ಅಥವಾ 2ನ 3 ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀನಿ, ಐ ಕ್ಯಾನ್ ಮಲ್ಟಿಪ್ಲೈ ಇಯರ್ ಫಸ್ಟ್ ಮಿನಿಮಮ್ ನಂಬರ್ ಅಂದರೆ 2ನ ಮಲ್ಟಿಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, 2ನ ಮಲ್ಟಿಪ್ಲೈ ಮಾಡ್ತೀನಿ. 2 2s 4, 2 2s 4. ಸೊ ಇಲ್ಲೇನಾಯ್ತು, 4 ಹೈಡ್ರೋಜನ್, ಇಲ್ಲಿರೋದು ಎಷ್ಟು 4 ಆಯ್ತು, ಇಲ್ಲಿರೋದು ಎಷ್ಟು 3. ಸೊ 3 ಇದೆ, 3ನ ಏನು ಮಾಡಬೇಕು 4 ಮಾಡಬೇಕು. ಹಾಗಾದ್ರೆ ಇಲ್ಲಿ ನೋಡಿ ರೈಟ್ ಹ್ಯಾಂಡ್ ಇಲ್ಲಿ H2 ಇದೆ, ಓಕೆ 2 ಬಿಟ್ಬಿಡಿ, ಅದು ಹಾಗೆ ಇರಲಿ. ಬಟ್ ಇಲ್ಲಿ ನೋಡಿ ಈ H ಇದೆಯಲ್ಲ, ಇದಕ್ಕೆ ನಾನು 2ನ ಮಲ್ಟಿಪ್ಲೈ ಮಾಡಿದ್ರೆ ಹೈಡ್ರೋಜನ್ ಏನಾಗುತ್ತೆ, 2 ಹೈಡ್ರೋಜನ್ ಪ್ಲಸ್ 2 ಹೈಡ್ರೋಜನ್ 4 ಹೈಡ್ರೋಜನ್ ಏನಾಯ್ತು, 4 ಹೈಡ್ರೋಜನ್ ಆಯ್ತು. ಹಾಗಾದ್ರೆ ಬ್ಯಾಲೆನ್ಸ್ ಆಯ್ತಲ್ವಾ, ಇಲ್ಲಿ 2 2s 4, ಇಲ್ಲಿ 2 1s 2 ಹೈಡ್ರೋಜನ್ ಪ್ಲಸ್ 2 ಹೈಡ್ರೋಜನ್ 4 ಹೈಡ್ರೋಜನ್, ಇಟ್ ಈಸ್ ಬ್ಯಾಲೆನ್ಸ್ ಹೈಡ್ರೋಜನ್. ಆದರೆ ಬಟ್ ನಾವು ಇಲ್ಲಿ 2 ಮಲ್ಟಿಪ್ಲೈ ಮಾಡಿ ಇಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಸೋಡಿಯಂ ಆಸ್ ವೆಲ್ ಆಸ್ ಆಕ್ಸಿಜನ್. ಸೋಡಿಯಂ ಏನಾಯ್ತು, ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇದ್ದಿದ್ದು 2 ಆಯ್ತು, ಆಕ್ಸಿಜನ್ ಆಲ್ಸೋ 1 ಇದ್ದಿದ್ದೇನಾಯ್ತು 2 ಆಯ್ತು. ಈಗ ಸೋಡಿಯಮ್ಮು ಇನ್ಕ್ರೀಸ್ ಟು 2, ಆಕ್ಸಿಜನ್ ಆಲ್ಸೋ ಇನ್ಕ್ರೀಸ್ ಟು 2. ಸೊ ಈಗ ಏನ್ ಮಾಡ್ತೀನಿ ನಾನು, ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಎಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೋಡಿಯಂ ಏನಾಗಿದೆ, ಎಷ್ಟು ಜಾಸ್ತಿ ಆಗಿದೆ 2. ಸೊ ಹಾಗಾದ್ರೆ 2 ಮಲ್ಟಿಪ್ಲೈ ಮಾಡಬೇಕು, 2 ಸೋಡಿಯಂ. ಆಕ್ಸಿಜನ್ ಎಷ್ಟಾಗಿದೆ 2 ಆಗಿದೆ ಜಾಸ್ತಿ. ಸೊ ಆಲ್ರೆಡಿ ಆಕ್ಸಿಜನ್ 2 ಜಾಸ್ತಿ ಆಗಿದೆ, ಎಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಇಲ್ಲಿ 2 ಮಲ್ಟಿಪ್ಲೈ ಮಾಡಿದಾಗ ಆಲ್ರೆಡಿ ಇಟ್ಸ್ ಇನ್ಕ್ರೀಸ್ ಟು 2. ಸೊ 2 ಸೋಡಿಯಂ ಬ್ಯಾಲೆನ್ಸ್ಡ್, 2 to the 4 hydrogen, 2 hydrogen plus 2 hydrogen, hydrogen is balanced, 2 oxygen plus 2 oxygen, oxygen is balanced. So this is how we were going to balance the third equation. So fourth equation, water plus oxygen gives hydrogen peroxide. So the hydrogen peroxide ಅಂತ ಕರಿತೀವಿ. ಇಲ್ಲಿ ನೋಡಿ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ 2 hydrogen, here also 2 hydrogen, oxygen is 2 plus 1 3 oxygen, here only 2 oxygen. ಸೊ ಹಾಗಾದ್ರೆ ಇಲ್ಲಿ ನಾನು 2ನ ಮಲ್ಟಿಪ್ಲೈ ಮಾಡಿದ್ರೆ 2 2s 4 plus 1 5 ಆಗುತ್ತೆ, ಆಡ್ ನಂಬರ್ಸ್ ಅಲ್ಲಿ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡ್ತೀನಿ 2ನ, ಓಕೆನಾ. ಸೊ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಒಂದ್ ವೇಳೆ ಇಟ್ಕೊಳ್ಳಿ, 2 ಮಲ್ಟಿಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ, 2 2s 4 ಹೈಡ್ರೋಜನ್ ಆಯ್ತು. ನೆಕ್ಸ್ಟ್ 2 ಪ್ಲಸ್ 4 ಹೈಡ್ರೋಜನ್ ಪ್ಲಸ್ 2 ಆಕ್ಸಿಜನ್ ಆಯ್ತಲ್ವಾ, ಹಾಗೆ 2 ಆಕ್ಸಿಜನ್ ಪ್ಲಸ್ 2 ಆಕ್ಸಿಜನ್ 4 ಆಕ್ಸಿಜನ್ ಆಯ್ತು. 2 ಮಲ್ಟಿಪ್ಲೈ ಮಾಡಿ ಇಫ್ ಇನ್ ಕೇಸ್ ಮಾಡಿದ್ರೆ 2 2s 4 ಹೈಡ್ರೋಜನ್, ಅಗೈನ್ ಇಲ್ಲಿ ಕೂಡ 2 ಆಕ್ಸಿಜನ್ ಪ್ಲಸ್ 2 ಆಕ್ಸಿಜನ್ 4 ಆಕ್ಸಿಜನ್. ಸೊ ಇಲ್ಲಿ 2 2 ಆಯ್ತು. ಸೊ ನೋಡಿ ಫಾರ್ ಎಕ್ಸಾಂಪಲ್ ಮಾಡ್ತೀನಿ, 2 2s 4 ಹೈಡ್ರೋಜನ್ ಆಯ್ತು, ಅಂಡ್ ಆಲ್ಸೋ 2 ಆಕ್ಸಿಜನ್ ಪ್ಲಸ್ 2 ಆಕ್ಸಿಜನ್ 4 ಆಕ್ಸಿಜನ್. ಈಗ ಮಲ್ಟಿಪ್ಲೈ ಮಾಡಿದೀನಿ ಅಲ್ವಾ, ಹೈಡ್ರೋಜನ್ ಎಷ್ಟಾಯ್ತು, ಈಗ ಲೆಫ್ಟ್ ಅಲ್ಲಿ 4 ಆಯ್ತು, ರೈಟ್ ಅಲ್ಲಿ 2 ಇದೆ, ಆಕ್ಸಿಜನ್ ಲೆಫ್ಟ್ ಅಲ್ಲಿ ದಿಸ್ 2 ಪ್ಲಸ್ ದಿಸ್ 2, ಆಕ್ಸಿಜನ್ ಇಸ್ 4 ಆನ್ ಲೆಫ್ಟ್ ಹ್ಯಾಂಡ್ ಸೈಡ್, ಬಟ್ ಇನ್ ರೈಟ್ ಹ್ಯಾಂಡ್ ಸೈಡ್ ಆಕ್ಸಿಜನ್ ಇಸ್ 2. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೈಡ್ರೋಜನ್ ಕೂಡ 4 ಇದೆ, ಆಕ್ಸಿಜನ್ ಕೂಡ 4 ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 2 ಇದೆ. ಸೊ ಈಸಿಲಿ ಇಫ್ ಇನ್ ಕೇಸ್ ಐ ಆಮ್ ಮಲ್ಟಿಪ್ಲೈಯಿಂಗ್ 2 ವಿತ್ ದಿಸ್, ಹಾಗೆ ಏನಾಗುತ್ತೆ, ಹೈಡ್ರೋಜನ್ ಇಸ್ 2 to the 4 ಅಂಡ್ ಆಕ್ಸಿಜನ್ ಇಸ್ 2 to the 4. ಇಟ್ ಇಸ್ ಬ್ಯಾಲೆನ್ಸ್ಡ್. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. So the last reaction to balance is, so which is the last reaction, phosphorus. P represents the phosphorus. P plus O2 gives phosphorus oxide, P2O5 ಇದೆ. So left hand side ಅಲ್ಲಿ LHS, RHS. So what is the value of P1? In right hand side, what is the value of P2? P is not balanced again, and oxygen is 2. Oxygen is 2 on left hand side and right hand side oxygen is 5. So ಈಗ ಬ್ಯಾಲೆನ್ಸ್ ಮಾಡಬೇಕು, 2 ಮತ್ತೆ 5 ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ 1 ಇದೆ ಅಲ್ವಾ, ಸೊ 2 ಇದೆ, ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 2ನ ಮಲ್ಟಿಪ್ಲೈ ಮಾಡಿದ P ಗೆ, ಸೊ P ಗೆ 2 ಮಲ್ಟಿಪ್ಲೈ ಮಾಡ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್, ಸೊ 2 ಆಯ್ತಾ, P is ಬ್ಯಾಲೆನ್ಸ್ಡ್. 5 ಇದೆ, ಇಲ್ಲಿ ಕೂಡ ಎಷ್ಟಿದೆ 2 ಇದೆ, ಇಲ್ಲಿ 5 ಇದೆ. ಸೊ 2 5 ಈಕ್ವಲ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ವಿತ್ 2 2s 4 ಆಗುತ್ತೆ, ಆಗಲ್ಲ, ಅಗೇನ್ 3 2s ಮಾಡ್ತೀನಿ, 3 2s ಮಾಡ್ತೀನಿ, 6 ಆಗುತ್ತೆ. ಸೊ ಇಲ್ಲಿ ಎಷ್ಟಾರ ಮಲ್ಟಿಪ್ಲೈ ಮಾಡಿ 6 ಮಾಡೋಕ್ಕಾಗುತ್ತಾ ಆಕ್ಸಿಜನ್? ನೋ, ಆಗಲ್ಲ. 2 ಮಲ್ಟಿಪ್ಲೈ ಮಾಡಿದ್ರೆ 2 2s 4 ಆಗುತ್ತೆ ಅಷ್ಟೇ. ನಮಗೆ ಬೇಕಾದ್ರೆ 5ಗಿಂತ ಜಾಸ್ತಿ ಬೇಕು, 2 ಮಲ್ಟಿಪ್ಲೈ ಮಾಡ್ತೀನಿ, ಆಗಲ್ಲ. ಇದು ಟ್ರಯಲ್ ಅಂಡ್ ಎರರ್ ಮೆಥಡ್. ಯಾಕೆ ಅಂದ್ರೆ 5ಗಿಂತ ಕಡಿಮೆ ಆಗುತ್ತೆ ಆಕ್ಸಿಜನ್. ನೆಕ್ಸ್ಟ್ 3 ಮಲ್ಟಿಪ್ಲೈ ಮಾಡ್ತೀನಿ, 3 2s 6. ಯಾವ್ದಾದ್ರು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 5 6 ಆಗುತ್ತಾ? ನೋ. ನೆಕ್ಸ್ಟ್ 4 2s 8 ಮಾಡ್ತೀನಿ,
8 ಯಾವ್ದಾರ ನಂಬರ್ನ 5ಗೆ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತಾ? ನೋ ಮಲ್ಟಿಪ್ಲಿಕೆಂಟ್ ಫಾರ್ 5 ಟು ಬಿಕಮ್ 8. ಸೊ ನೆಕ್ಸ್ಟ್ 5 2s are 10 ಮಾಡ್ತೀನಿ. 5 2s are 10. 5 2s are 10 ಮಾಡಿ. ಇಲ್ಲಿ ಯಾವ್ದಾರ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಆಕ್ಸಿಜನ್ಗೆ 10 ಆಗುತ್ತಾ? ಹೌದು, ಗುಡ್. 2 5s are 10. 10 ಆಕ್ಸಿಜನ್ ಆಯ್ತು. ಬಟ್ ಇಲ್ಲಿ ಆಲ್ರೆಡಿ P2 ಇತ್ತು. 2 2s are 4p ಆಯ್ತು. ಬಟ್ ನಮ್ಗೆ ಇಲ್ಲಿ 2p ಇದೆ. ಸೊ ಐ ಕ್ಯಾನ್ ಎರೇಸ್ ಇಟ್ 2 ಅಂಡ್ ಇಲ್ಲಿ ಏನಾಗ್ಬೋದು, ನಾನು 4 ಹಾಕ್ಬೋದು. 4p 2 2s are 4p. ಅಗೇನ್ ಇಲ್ಲಿ 4p ಇದೆ. ಪ್ಲಸ್ 5 2s are 10 ಆಕ್ಸಿಜನ್, 2 5s are 10 ಆಕ್ಸಿಜನ್. ಸೊ ಈ ರೀತಿ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಯು ಶುಡ್ ಬ್ಯಾಲೆನ್ಸ್ ದ ಸ್ಕೆಲಿಟಲ್ ಈಕ್ವೇಶನ್ ಟು ಮೇಕ್ ಇಟ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್. ಸೊ ದಿಸ್ ಇಸ್ ಹೌ ದ ರೂಲ್ಸ್ ಟು ಫಾಲೋದು. ಮೊದಲೇನ್ ಮಾಡಬೇಕು, ಎಲ್ಲ ಆಟಮ್ಸ್ ಎಷ್ಟು ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಆಟಮ್ಸ್ ಮತ್ತೆ ಅದರ ಕ್ವಾಂಟಿಟಿನ ಯು ಶುಡ್ ಲಿಸ್ಟ್ ಇಟ್ ಡೌನ್. ಲೇಟರ್ ಯು ಶುಡ್ ಕಂಪೇರ್ ವಿತ್ ಈಚ್ ಅದರ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೀವು ಅವನ್ನ ಬ್ಯಾಲೆನ್ಸ್ ಮಾಡ್ತಾ ಮಲ್ಟಿಪ್ಲಿಕೆಂಟ್ ನ ಆಡ್ ಮಾಡ್ಕೊಂಡು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಯು ನೀಡ್ ಟು ಬ್ಯಾಲೆನ್ಸ್ ದೆಮ್ ಈಕ್ವಲಿ ಅಂಟಿಲ್ ದೇ ಅಗ್ರಿ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ದ ಬ್ಯಾಲೆನ್ಸಿಂಗ್ ಆಫ್ ದ ಈಕ್ವೇಶನ್ಸ್. ಸೊ ಇದು ಎರಡನೇ ಪಾರ್ಟ್ ಇಲ್ಲಿಗೆ ಮುಗಿಯುತ್ತೆ, ಬ್ಯಾಲೆನ್ಸಿಂಗ್ ಆಫ್ ದ ಈಕ್ವೇಶನ್ಸ್. ಸೊ ಇಲ್ಲಿವರೆಗೂ ಏನೇನು ಕಲ್ತ್ರಿ, ಕಂಪ್ಲೀಟ್ ಕೆಮಿಕಲ್ ಇಂಟ್ರೊಡಕ್ಷನ್ ಕಲ್ತಿದ್ರ. ಈ ನೆಕ್ಸ್ಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕೆಮಿಕಲ್ ಈಕ್ವೇಶನ್ಸ್. ಸೊ ಅಂಟಿಲ್ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಟ್ ದ ಚಾನಲ್ JJM Academy ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಶನ್ಸ್ಗಾಗಿ. ಅಂಡ್ ಆಲ್ಸೋ ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, ಇನ್ನು ಯಾರು ಅಡ್ಮಿಷನ್ಸ್ಗೆ, ಯಾಕಂದ್ರೆ ಬೇಗ ರಿಜಿಸ್ಟರ್ ಆಗಿ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಇನ್ನು ಸಮ್ಮರ್ ವೆಕೇಶನ್ಸ್ಗೆ ಯಾರಾಗಿಲ್ಲ, ಪ್ಲೀಸ್ ಡೂ ರಿಜಿಸ್ಟರ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಥ್ಯಾಂಕ್ ಯು.